ನಿನಗೆ 25 ಲಕ್ಷ ಹೊಂಚೋದು ದೊಡ್ಡ ವಿಚಾರನಾ? ನಾಟಕಗಳೆಲ್ಲ ಆಡ್ಬೇಡ, ಮರ್ಯಾದೆಯಿಂದ ದುಡ್ಡು ಅರೇಂಜ್ ಮಾಡು. ಇಲ್ವಾ? ನಿನಗೆ ಸುಮ್ಮನೆ ಹೇಳಿದ್ರೆ ಆಗಲ್ಲ. ಕರ್ಣನ್ಗೂ ಅರ್ಜುನ್ಗೂ ಇಬ್ಬರು ಮೊಬೈಲ್ಗೂ ನನ್ನ ಹತ್ರ ಇರೋ ಸಾಕ್ಷಿನ ಕಳಿಸ್ತೀನಿ. ಪ್ಲೀಸ್ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾಡಬೇಡ. ನೋಡು, ಸರಿ ಆಯ್ತು, ನಾನು ಹೇಗೋ ಅರೇಂಜ್ ಮಾಡ್ತೀನಿ. ಹೆದರ್ಸ್ದೆ ಹೋದ್ರೆ ನೀನ್ ಕೆಲಸನೇ ಮಾಡಲ್ಲ ಅಂತೀಯ. ಓಕೆ ಓಕೆ, ಕೀಪ್ ಇಟ್ ಅಪ್. ದುಡ್ಡು ಅರೇಂಜ್ ಮಾಡ್ಕೋ, ಎಲ್ಲಿಗೆ ತಂದು ಕೊಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ, ಸರಿನಾ? ಸರಿ ಸರಿ. ಇಷ್ಟು ದಿನ ನಾನು ಎಲ್ಲಾರನ್ನೂ ಆಟ ಆಡಿಸ್ತಿದ್ದೆ. ಇವನ್ ಯಾವನೋ ನನ್ನನ್ನು ಆಟ ಆಡಿಸ್ತಿದ್ದಾನಲ್ಲ. ಇಲ್ಲ, ಇವನ್ ಬದುಕಿರೋವರೆಗೂ ನಾನ್ ದುಡ್ಡು ಕೊಡೋದ್ ತಪ್ಪಲ್ಲ. ಹೇಗಾದ್ರೂ ಮಾಡಿ ಇವನನ್ನ ಲಾಕ್ ಮಾಡ್ಬೇಕು. ಅಶ್ವಿನ್ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು. ಸೇವಂತಿಯವರು ತಪ್ಪು ಮಾಡಿಲ್ಲ ಅಂತಂದ್ರೆ ತಪ್ಪು ಯಾರು ಮಾಡಿದ್ದು? ಅಶ್ವಿನ್ ಪ್ಲೀಸ್ ಎಲ್ಲ ಹೇಳ್ಬಿಡು. ಹೇಳು ಅಶ್ವಿನ್. ಯಾಕೆ ಮೌನವಾಗಿದ್ದೀರಾ? ಹೇಳಿ ಹೇಳಿ, ಸತ್ಯ ಹೇಳಿ. ನಿಮ್ಮ ಮಗುನ ಕೊಂದವ್ರು ಯಾರು? ಅಶ್ವಿನ್ ಅವರೇ, ಸೈಲೆಂಟ್ ಆಗಿದ್ರೆ ಆಗಲ್ಲ. ಸತ್ಯ ಹೇಳಿ, ನಿಮ್ಮ ಮಗುನ ಯಾರು ಕೊಂದಿದ್ದು? ಇವನೊಬ್ಬ ಏನೋ ತನ್ನ ಹೆಂಡತಿ ದೇಶಕ್ಕೋಸ್ಕರ ಹೋರಾಡ್ ಸತ್ಲು ಅನ್ನೋ ತರ ಪೋಸ್ ಕೊಡ್ತಾ ಇದ್ದಾನೆ. ಈಗ ಗೊತ್ತಾಗುತ್ತೆ ಇವನ್ ಹೆಂಡತಿ ಬಂಡವಾಳ. ಅಶ್ವಿನ್ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಯಾರ್ದು ತಪ್ಪು? ಬೇಡ ಅಶ್ವಿನ್, ಪ್ರಿಯನ್ ಬಗ್ಗೆ ಸತ್ಯ ಹೇಳಿದ್ರೆ ಕರ್ಣನ್ ಎದೆ ಒಡೆದು ಹೋಗುತ್ತೆ. ಬೇಡ ಕಣ. ಇಲ್ಲ, ಯಾರ್ದು ತಪ್ಪಿಲ್ಲ. ನನ್ನ ಮಗುನ ಯಾರೋ ಕೊಂದಿಲ್ಲ. ಮತ್ತೆ ನಿಮ್ಮ ಮಗು ಸತ್ತಿದ್ ಹೇಗೆ? ನನ್ನ ಮಗು ಸಾವು ನ್ಯಾಚುರಲ್ ಆಗಾಯ್ತು. ಇವನ್ಗೇನಾಗಿದೆ? ಯಾಕೆ ಸುಳ್ಳು ಹೇಳಿ ಆ ಪ್ರಿಯಾನ ಹೀರೋಯಿನ್ ಮಾಡ್ತಿದ್ದಾನೆ? ಇಡಿಯಟ್. ಇಷ್ಟು ದಿನ ನನ್ನ ಮಗು ಸಾವ್ಗೆ ನಮ್ಮ ಅದಕ್ಕೆನ ಕಾರಣ ಅಂತ ತಪ್ಪು ತಿಳ್ಕೊಂಡು ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಬಂದೆ. ಆಮೇಲೆ ಇದು ಕೊಲೆ ಅಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರುವಾಯ್ತು. ನಾನು ಅವ್ರಿಗೆ ಕೊಟ್ಟಿರೋ ನೋವನ್ನಂತೂ ನಾನು ವಾಪಸ್ ತಗೊಳಕ್ಕಾಗಲ್ಲ. ಕೊನೆ ಪಕ್ಷ ಹಾಳಾಗ್ತಿರೋ ಅವ್ರ ಜೀವನನಾದ್ರೂ ಸರಿ ಮಾಡ್ಬೋದಲ್ವಾ? ಅದಕ್ಕೆ ನಡೀತಿದ್ದ ಅರ್ಜುನನ ಮೀರಾ ಮದ್ವೆನ ತಡೆದು ನಮ್ಮ ಅರ್ಜುನನ ನಾವು ವಾಪಸ್ ನಮ್ಮ ಸೇವಂತಿ ಅದಕ್ಕೆ ಹತ್ರ ಸೇರಿಸಿ ಏನೋ ಒಳ್ಳೇದು ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಈ ಥರ ಎಲ್ಲ ಆಗೋಯ್ತು. ದರಿದ್ರದವನು ಶಿಕ್ಷೆ ಅನುಭವಿಸಿ ಸಾಯೋಕ್ಕೆ ಹುಟ್ಟಿದಾನೆ ಅನ್ಸುತ್ತೆ. ಹೇಳಿ. ಹಾಗಾದ್ರೆ ಸೇವಂತಿಯವ್ರ ಜೀವನ ಉಳಿಸೋದಕ್ಕೆ ಹೋಗಿ ಪ್ರಿಯಾಮಣಿಯವ್ರ ಜೀವನೇ ಬಲಿ ತಗೊಂಡ್ಬಿಟ್ರಿ. ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ನಮ್ಮ ನ್ಯಾಯವಾದಿಗಳು ಪದೇ ಪದೇ ಸಾಕ್ಷಿ ಇಲ್ಲದೆ ನನ್ನ ಕ್ಲೈಂಟ್ನ ಕೊಲೆಗಾರ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಒಪ್ಪೋದಿಲ್ಲ. ಯುವರ್ ಆನರ್, ನಾನು ಅವ್ರ ಕೆನ್ನೆಗೆ ಹೊಡೆದೆ, ಆಗ ಅವ್ರ ಪ್ರಜ್ಞೆ ತಪ್ತು ಅಂತ ಇವ್ರ ಕ್ಲೈಂಟೇ ಹೇಳ್ತಾ ಇದಾರಲ್ಲ. ಪ್ರಜ್ಞೆ ತಪ್ತು ಅಂತ ಅಷ್ಟೇ ಹೇಳ್ತಿರೋದು, ಪ್ರಾಣ ಹೋಯ್ತು ಅಂತ ಅಲ್ಲ. ಪ್ರಾಣ
ಹೋಗೋ ಥರನೇ ಹೊಡೆದಿರ್ಬಹುದಲ್ವಾ? ಅದಕ್ ಸಾಕ್ಷಿ ಏನು? ಆ ಕ್ಷಣನೇ ಪ್ರಾಣ ಹೋಗಿದೆ ಅಂತ ರಿಪೋರ್ಟ್ ಏನಾದ್ರೂ ಇದೆಯಾ? ಅಶ್ವಿನ್ ಅವರು ಹೊಡೆದಿದ್ ಮಾತ್ರ, ಆದ್ರೆ ಪ್ರಿಯಾ ಸತ್ತಿದ್ದು ಬೆಂಕಿ ಅವಘಡದಿಂದ. ಆ ಬೆಂಕಿ ಅವಘಡನ ಅಶ್ವಿನ್ ಅವರೇ ಮಾಡ್ಸಿರ್ಬಹುದಲ್ವಾ?